ನಮಸ್ಕಾರ. ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಸಚಿವ ಎಂಸಿ ಮನುಗುಳಿಗೆ ಮುತ್ತಿಗೆ, 8 ತಿಂಗಳ ವೇತನಕ್ಕಾಗಿ ಮನವಿ, ಸಿಂಗಿಯಲ್ಲಿ ಘೇರಾವ್. ಜನಮನ ಸೆಳೆದ ಶ್ವಾನ ಪ್ರದರ್ಶನ, ದೇಶ ವಿದೇಶದ ನಾಯಿ ಪ್ರದರ್ಶನ, ಸಂಕ್ರಾಂತಿ ಅಂಗವಾಗಿ ನಡೆಯುತ್ತಿದೆ ಪ್ರದರ್ಶನ. ಬಿಸಿಎಂ ಹಾಸ್ಟೆಲ್ಗೆ ಅಧಿಕಾರಿಗಳ ಭೇಟಿ, ಸಂಪೂರ್ಣ ಸೌಲಭ್ಯ ಕಲ್ಪಿಸುವ ಭರವಸೆ. ಇದು ಎಫ್ಎಂ ನ್ಯೂಸ್ ಇಂಪ್ಯಾಕ್ಟ್. ಸ್ಫೂರ್ತಿ ಕಾಲೇಜಿನಲ್ಲಿ ಗುರುವಂದನೆ, ಇದೇ ಜನವರಿ 20ರಂದು ವಿವಿಧ ಕಾರ್ಯಕ್ರಮ. ಇಂಡಿ ರೈಲು ನಿಲ್ದಾಣದ ಬಳಿ ಫ್ಲೈಓವರ್ ರೆಡಿ, 2-3 ವರ್ಷದಲ್ಲಿ ನಿರ್ಮಾಣವಾದ ಮೇಲ್ಸೇತುವೆ, ಕಾಸುಗೂಡ ಬಿರಾದಾರ್ ಹೇಳಿಕೆ. ವಾರ್ತೆಯ ವಿವರಗಳು. ಸಿಂಗಿ ಪುರಸಭಾ ಪೌರ ಕಾರ್ಮಿಕರಿಂದ ತೋಟಗಾರಿಕೆ ಸಚಿವ ಎಂಸಿ ಮನುಗುಳಿಯವರಿಗೆ ಮುತ್ತಿಗೆ ಹಾಕಿ ಸುಮಾರು 8 ತಿಂಗಳ ವೇತನಕ್ಕಾಗಿ ಆಗ್ರಹಿಸಿದ ಪೌರ ಕಾರ್ಮಿಕರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪೌರರ ಸಮಸ್ಯೆಗೆ ಸ್ಪಂದಿಸಿದ ಸಚಿವರು 4 ತಿಂಗಳ ವೇತನ 4 ದಿನದಲ್ಲಿ ನೀಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಅಲ್ಲದೆ ತಪ್ಪಿದ್ದಲ್ಲಿ ಅಮಾನತುಪಡಿಸುವ ಎಚ್ಚರಿಕೆ ಕೊಟ್ಟರು. ಒಂದು ವೇಳೆ 4 ತಿಂಗಳ ವೇತನ ದೊರೆಯದಿದ್ದಲ್ಲಿ ನನ್ನ ಮನೆ ಮುಂದೆ ಬಂದು ಕೂಡ್ರಿ ಎಂದು ಸಚಿವರು ಬಹಳ ದಿನಗಳ ನನೆಗುದಿಗೆ ಬಿದ್ದಿದ್ದ ಪೌರ ಕಾರ್ಮಿಕರ ನೇಮಕಾತಿ ವಿಷಯ ಸಂಬಂಧಿಸಿದಂತೆ ವರ್ಗಾವಣೆಯಾದ ಮುಖ್ಯ ಅಧಿಕಾರಿ ಬಿಎಸ್ ಹಿರೇಮಠ್ ಹಾಗೂ ಜಿಲ್ಲಾಧಿಕಾರಿಗಳನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಿ ಶೀಘ್ರದಲ್ಲಿ ಪೌರ ಕಾರ್ಮಿಕರ ನೇಮಕಾತಿಗೊಳಿಸಿ ಆದೇಶ ಹೊರಡಿಸುವಂತೆ ಸೂಚನೆ ನೀಡಿದರಲ್ಲದೆ 90 ಪೌರ ಕಾರ್ಮಿಕರ ನೇಮಕಾತಿ ಪಟ್ಟಿಯಲ್ಲಿ ಸುಮಾರು ಕೆಟಗರಿ ಮೂಲಕ 30ಕ್ಕೂ ಹೆಚ್ಚು ಕಾರ್ಮಿಕರ ಆದೇಶ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚನೆ ಕೊಟ್ಟರು. ಮುಂಬರುವ ಜನವರಿ 26ರಂದು ಪೌರರಿಗೆ ಪೂರ್ಣ ಪ್ರಮಾಣದ ನೇಮಕಾತಿ, ಪೌರರ ಆದೇಶ ಪತ್ರ ನೀಡುವಂತೆ ಭರವಸೆ ನೀಡಿದರು. ಇವತ್ತು ತೊಗೊಂಡು ನಾಳೆ ಬರ್ತಾರೆ, ಟ್ರಾನ್ಸ್ಪೋರ್ಟ್ ತೊಗೋತೀವಿ. ನೆಕ್ಸ್ಟ್ ವೀಕ್ 4 ತಿಂಗಳು 6 ತಿಂಗಳು ಕೊಡಿಸ್ತಾರೆ. 4 ತಿಂಗಳು ಪಗಾರ 1500 ಕೊಡ್ತಾರೆ. 4 ತಿಂಗಳು ಒಂದೊಂದು ಮಾತಾಡಮ್ಮ. 4 ತಿಂಗಳ ಪಗಾರ 4 ದಿನದ ಕೊಡಲಿಲ್ಲ ಅಂದ್ರೆ ನಮ್ಮ ಏನು ಹೇಳ್ತೀನಿ, ಇಲ್ಲ ನೀವು ಸಸ್ಪೆಂಡೇ ಮಾಡಿಸ್ತೀನಿ. 4 ತಿಂಗಳು ಕೊಡಿಸ್ತೀನಿ. ನಾನು ನಿಮ್ಮ ತರಕಾರಿಯಿಂದ ಅವ್ರಿಗೆ ನಾನು ಜಾಬ್ ತಗೊಂಡು ಕೊಡಿಸ್ತೀನಿ. 4 ತಿಂಗಳು ವಿಜಯಪುರ ತಾಲೂಕಿನ ತೊರವಿ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಶ್ವಾನ ಪ್ರದರ್ಶನದಲ್ಲಿ ನೂರಾರು ಶ್ವಾನಗಳು ಭಾಗವಹಿಸಿದವು. ಜಿಲ್ಲಾಡಳಿತ, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಶ್ವಾನ ಪ್ರದರ್ಶನದಲ್ಲಿ 15ಕ್ಕೂ ಹೆಚ್ಚು ತಳಿಗಳ ಶ್ವಾನಗಳನ್ನು ಪ್ರದರ್ಶನ ಮಾಡಲಾಯಿತು. ಕೇವಲ 1-2 ತಳಿಗಳ ಶ್ವಾನಗಳನ್ನು ನೋಡಿರುವ ಜನರು ಹಾಗೂ ರೈತರಿಗೆ ವಿವಿಧ ತಳಿಗಳನ್ನು ಪರಿಚಯ ಮಾಡಲಾಯಿತು. ಅತ್ಯಂತ ವಿರಳವಾದ ಶ್ವಾನ ತಳಿಗಳಾದ ಮಾಸ್ಟಿಫೋ, ಪಿಟ್ಬುಲ್, ಗ್ರೆಡೇನಿ, ಪೊಮರಿಯನ್ ಜೊತೆಗೆ ಲ್ಯಾಬರ್ಡ್ಯಾಗ್, ಡಾಬರ್ಮನ್ ಹಾಗೂ ಜರ್ಮನ್ ಶೆಫರ್ಡ್ ಫಗ್ ತಳಿ ಸೇರಿದಂತೆ ಅನೇಕ ತಳಿಗಳ ಶ್ವಾನಗಳನ್ನು ಪ್ರದರ್ಶನಗೊಳಿಸಲಾಯಿತು. ವಿಜಯಪುರ ಜಿಲ್ಲೆ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಶ್ವಾನಗಳ ಮಾಲೀಕರನ್ನು ಶ್ವಾನಗಳನ್ನು ತಂದು ಪ್ರದರ್ಶನ ನಡೆಸಿದರು. ಇನ್ನು ಇಲ್ಲಿ ನಡೆದ ಪ್ರದರ್ಶನದಲ್ಲಿ ವಿವಿಧ ತಳಿಯ ಮುದ್ದಾದ ಶ್ವಾನಗಳನ್ನು ನೋಡಿದ ರೈತರು ಸಹ ಇಂತಹ ಶ್ವಾನಗಳನ್ನು ಸಾಕುವ ಮೂಲಕ ಉಪ ಕಸುಬಾಗಿ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ. ನಾಡಿನ ಅತ್ಯಂತ ಪ್ರಸಿದ್ಧ ಜಾನುವಾರು ಜಾತ್ರೆ ಸಿದ್ದೇಶ್ವರ ಜಾತ್ರೆಯ ಒಂದು ಭಾಗವಾಗಿ ಕಳೆದ ಸಾಲಿನಿಂದ ನಮ್ಮ ಈ ಜಾತ್ರೆಯಲ್ಲಿ ಶ್ವಾನ ಪ್ರದರ್ಶನ ಹಮ್ಮಿಕೊಳ್ಳಲಾಗ್ತಾ ಇದೆ. ಶ್ವಾನ ಪ್ರದರ್ಶನ ಹಮ್ಮಿಕೊಳ್ಳೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಬರುವಂಥ ಎಲ್ಲ ರೈತಾಪಿ ಜನರಿಗೆ ಈ ನಮ್ಮ ವಿವಿಧ ಶ್ವಾನ ತಳಿಗಳ ಪರಿಚಯ ಮಾಡಿಸ್ಕೊಡ್ಬೇಕು. ಬರುವ ದಿನಗಳಲ್ಲಿ ಅವರು ಕೂಡ ಬೇರೆ ತಮ್ಮ ಹೆಂಗೆ ಅಭಿಮಾನದಿಂದ ಪ್ರೀತಿಯಿಂದ ಜಾನುವಾರುಗಳನ್ನು ಸಾಕ್ತಾರೆ, ಅದೇ ರೀತಿ ಶ್ವಾನಗಳನ್ನು ಸಾಕಬೇಕು. ಮತ್ತು ಆ ಶ್ವಾನಗಳ ಉಪಯುಕ್ತತೆ ಬಗ್ಗೆ ಕೂಡ ಇವತ್ತಿನ ದಿವಸ ಹೇಳ್ಕೊಡ್ತಾ ಇದೆ. ಅಂದರೆ ಯಾವುದು ಕಾವಲಿಗೆ ಒಳ್ಳೆಯದು, ಯಾವುದು ಮುದ್ದು ಮಾಡಲಿಕ್ಕೆ ಒಳ್ಳೆಯದು, ಅಥವಾ ಯಾವುದು ಬೇಟೆ ಆಡಲಿಕ್ಕೆ ಒಳ್ಳೆಯದು, ಮತ್ತು ಯಾವ ರೀತಿ ಅವರ ಆಸ್ತಿ ಪಾಸ್ತಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಳ್ಳೆಯದನ್ನು ಕೂಡ ಹೇಳ್ಕೊಡ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಸುಮಾರು 15-20 ತಳಿಗಳು ಮತ್ತು 100ಕ್ಕೂ ಹೆಚ್ಚು ಶ್ವಾನಗಳು ಇಲ್ಲಿ ಪಾಲ್ಗೊಂಡಿರೋದ್ರಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದಂಥ ಏನು ಬಿಜಾಪುರ ಅಷ್ಟೇ ಅಲ್ಲ, ಇಡೀ ರಾಜ್ಯದ ರೈತರಿಗೆ ಈ ಎಲ್ಲ ಶ್ವಾನಗಳನ್ನು ಒಂದೇ ಸ್ಥಳದಲ್ಲಿ ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಯಾಕಂದರೆ ಈ ರೀತಿ ಶ್ವಾನಗಳನ್ನು ಯಾರೇ ನೋಡಬೇಕಂದ್ರೂ ಕೂಡ ಅವಕಾಶ ಸಿಗೋದಿಲ್ಲ. ಅಂಥ ಒಂದು ಅವಕಾಶವನ್ನು ಕಳೆದ ಸಾಲಿನಿಂದ ಇಲ್ಲಿ ಮಾಡಿಕೊಟ್ಟಿರೋದ್ರಿಂದ ಬಹಳಷ್ಟು ಜನರು ಇದನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕಿದೆ. ಮತ್ತು ಇಲ್ಲಿ ಪಾಲ್ಗೊಂಡಿರುವಂಥ ಶ್ವಾನಗಳು ಮತ್ತು ಅದೇ ರೀತಿ ರೈತಾಪಿ ಬಂದಂಥ ರೈತಾಪಿ ಜನರ ಉತ್ಸಾಹ ನೋಡಿದರೆ ಈ ಶ್ವಾನ ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಿಕ್ಕೂ ಕೂಡ ಭಾಳ ಸಂತೋಷ ಅನಿಸ್ತು. ಇಲ್ಲಿ
ಇಲ್ಲಿ ಸಾಮಾನ್ಯವಾಗಿರುವಂಥ ತಳಿಗಳು ಅಂದರೆ ಲ್ಯಾಬ್ರಡಾರ್, ಜರ್ಮನ್ ಶೆಫರ್ಡ್, ಡಾಬರ್ಮನ್, ಪಮರೇನಿಯನ್ ಮತ್ತು ಗ್ರೇಟೇನ್ ಈ ರೀತಿ ತಳಿಗಳನ್ನ ಹೊರತುಪಡಿಸಿ ಪಿಟ್ಬುಲ್, ಆಮೇಲೆ ಮ್ಯಾಸ್ಟಿಫ್ ಈ ರೀತಿಯ ವಿಶೇಷ ತಳಿಗಳು ಕೂಡ ಇದರಲ್ಲಿ ಪಾಲ್ಗೊಂಡಿರೋದು ಈ ಒಂದು ಶ್ವಾನಪುರದ ವಿಶೇಷತೆಯಾಗಿದೆ. ಇತ್ತೀಚೆಗೆ ಶ್ವಾನ ಪ್ರಿಯರು ಹೆಚ್ಚಾಗಿದ್ದು ಪ್ರತಿಯೊಂದು ಮನೆಯಲ್ಲಿಯೂ ಸಹ ಮುದ್ದಾದ ಶ್ವಾನಗಳು ಕಂಡುಬರುತ್ತಿವೆ. ಇದರಿಂದಾಗಿ ಶ್ವಾನಗಳ ಮಾಲೀಕರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಶ್ವಾನ ಪ್ರದರ್ಶನ ನಡೆಸಲಾಗುತ್ತಿದೆ. ಪ್ರದರ್ಶನದಲ್ಲಿ ಗೆದ್ದ ಶ್ವಾನಗಳ ಮಾಲೀಕರಿಗೆ ಪ್ರಶಸ್ತಿಗಳನ್ನು ನೀಡಲಾಯಿತು. ಇನ್ನು ಶ್ವಾನ ಪ್ರದರ್ಶನಕ್ಕೆ 100ಕ್ಕೂ ಹೆಚ್ಚು ಶ್ವಾನಗಳನ್ನು ಮಾಲೀಕರನ್ನು ತಂದಿದ್ದು ವಿಶೇಷವಾಗಿತ್ತು. ಶ್ವಾನಗಳ ಪ್ರದರ್ಶನ ನೋಡಲು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾವಿರಾರು ಪ್ರಾಣ ಪ್ರಿಯರು ಆಗಮಿಸಿದರು. ನಮ್ಮ ಶ್ವಾನ ಪ್ರೈಸ್ ಗೆಲ್ಲುತ್ತದೆ ಎಂಬ ಕಾರಣಕ್ಕಾಗಿ ನಾವು ಬಂದಿಲ್ಲ, ನಮ್ಮ ಶ್ವಾನವನ್ನು ಪ್ರದರ್ಶನ ಮಾಡಲು ಬಂದಿದ್ದೇವೆ, ಅಲ್ಲದೆ ಎಲ್ಲರೂ ಶ್ವಾನಗಳನ್ನು ಸಾಕಿಕೊಳ್ಳಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಶ್ವಾನ ಮಾಲೀಕರು. ಎಪಿಎಂಸಿ ಹಾಗೂ ವೆಟರ್ನರಿ ಸಮೀಪ ಆಶ್ರಯದಲ್ಲಿ ಶ್ವಾನ ಮೇಳ ಹಾಗೂ ಜನಗಳು ಪಾಲ್ಗೊಂಡು ಈ ಸಂದರ್ಭದಲ್ಲಿ ನಾವು ನಮ್ಮ ನಾಯಿಗಳನ್ನು ಒಂದು ಉತ್ಸಾಹದಿಂದ ಬಂದಿದ್ದೇವೆ. ಇವತ್ತಿನ ದಿವಸ ನಾವು ಮನೆಯಲ್ಲಿದ್ದ ನಾಯಿ ವೈಟ್ ಫ್ರೆಂಡ್ಸ್ ಅದು 2 ವರ್ಷದಿಂದ ಐತಿ. ಇವಾಗ ಪಾಸೆಲ್ಲ ಬಂದು ನಾವೇ ಫಸ್ಟ್ ಪ್ರೈಸ್ ಹೊಡ್ತೀವಿ. ಹಿಂಗೆ ಉತ್ಸಾಹದಿಂದ ಬರ್ಲಾಗ್ತೀವಿ. 2ನೇ ವರ್ಷ. ಆಮೇಲೆ ಜೋಡಿ ಒಂದು ಪಕ್ಕ ಒಂದು ಬಂದೆ, ಅದು 1 ವರ್ಷದಿಂದ ಐತಿ. ಈ ಸಂದರ್ಭದಲ್ಲಿ ನಾಯಿ ತಂದು ನಾವೇನು ಫಸ್ಟ್ ಪ್ರೈಸ್ ಅಂತ ಏನು ಬಯಸ್ತಾ ಇಲ್ಲ. ಒಂದು ಮನುಷ್ಯನ ಹಾಬಿ ಆಗಲಿ, ಮೆಂಟಾಲಿಟಿ, ಫ್ರೀನೆಸ್ಸು ಮನೆಯೊಳಗೆ, ಇದರಿಂದ ಒಂಥರ ಡಿಪ್ರೆಷನ್ ಬರಲ್ಲ ಮೈಂಡ್ ಒಳಗೆ ಈ ಪ್ರಾಣಿಗಳು ಸಾಕೋದ್ರಿಂದ. ಅದಕ್ಕಾಗಿ ಇದೇನು ಫಸ್ಟ್ ಬರ್ಬೇಕಂತ ಏನಿಲ್ಲ, ಮುಂಚೆಯಿಂದ ಒಂದು ಹಾಬಿ. ಹೀಗಾಗಿ ಅದೊಂದು ಪ್ರಿಯರಿಗೆ ಇಂಥ ಆಯೋಜಿಸಿದ ಪ್ರೋಗ್ರಾಮ್ ಮಾಡೋದ್ರಿಂದ ಎಲ್ಲ ಥರದ ವೆರೈಟಿ ನಾಯಿಗಳು ಸಿಗ್ತವೆ. ನಿಮ್ಮ ನಾಯಿ ಕಾಸ್ಟ್ ಎಷ್ಟು? ನಮ್ಮ ನಾಯಿ ಕಾಸ್ಟ್ 85,000. ಎಲ್ಲಿಂದ? ಅದು ದೆಹಲಿಯಿಂದ ತರಿಸಿರ್ತಾರೆ. ಯಾವ ಕಾಸ್ಟ್ ಅದು ಫ್ರೆಂಚ್ ಮಿಶಿಪ್ ಅಂತ. ಆಮೇಲೆ ಇನ್ನೊಂದು ಪಗ್ ಅಂತ ಐತೆ, ಅದು ಮೈಸೂರಿನ ತರಿಸಿ 18,000. ಬುಲ್ಡಾಗ್ ತಂದಿದ್ದಾರೆ 3 ವರ್ಷ. ಅದು ಹರಿಯಾಣದಿಂದ. ಅದು ಈಗ ಅದು ಉಳ್ಕಿದ್ದು ಉಪಚಾರ ಮಾಡ್ತಾರೆ. ಎಷ್ಟು ಕಾಸ್ಟ್ ಎಷ್ಟು ಆಯ್ತದೆ? ಅವಾಗ ನಾವು ತಂದ 80,000. ಈಗ ಎಷ್ಟು ಮೇಂಟೆನೆನ್ಸ್ ಎಲ್ಲ ಮೇಂಟೆನೆನ್ಸ್ ಅಂದ್ರೆ ಯಾರು ದಿವಸ ನಾವು ಏನು ಊಟ ಮಾಡ್ತೀವಿ, ಚಪಾತಿ, ರೊಟ್ಟಿ, ಹಾಲು ಇಂಥದ್ದು ಹಾಕ್ತೇವೆ, ಕ್ಯಾಲ್ಸಿಯಂ ಹಾಕ್ತೇವೆ. ಅಂದರೆ ಈಗ ಮೇಳ ಆಯೋಜನೆ ಮಾಡೋದು ಒಳ್ಳೇದಂತೀರಾ? ಶ್ವಾನ ಪ್ರಿಯರಿಗೆ ಇದು ವಿಜಯಪುರದಲ್ಲಿ ಈಗ ಎಲ್ಲರೂ ಶ್ವಾನ ಪ್ರಿಯರಾಗಿದ್ದಾರೆ ಎಲ್ಲರೂ. ಅದು ಒಂದು ರೀತಿಯಿಂದ ಒಂದು ರಕ್ಷಕರು ಒಂದು ಪ್ರೀತಿಯಿಂದ ನಂಬಿಗಸ್ತ ಪ್ರಾಣಿ. ಆಯೋಜನೆ ಮಾಡಿದ್ದು ಒಳ್ಳೆ ಪ್ರೋತ್ಸಾಹ ಕೊಟ್ಟಂಗೆ. ಈ ಆಯೋಜನೆ ಮಾಡಿದ್ದು ದರ ವರ್ಷ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ಮುಂದೆ ಮಾಡ್ಕೊಂಡು ಹೆಂಗೆ ಅನಿಸ್ತದೆ ಸರ್? ನಾಯಿ ಸಾಕೋದ್ರಿಂದ ಏನು ಅನಿಸ್ತದೆ ಸರ್? ನಾಯಿ ಸಾಕೋದ್ರಿಂದ ಏನು ಅನ್ಸುತ್ತೆ? ಖುಷಿ ಆಗ್ತದೆ. ನಾಯಿ ಸಾಕೋದ್ರಿಂದ ಆತ್ಮೀಯ ಒಂದು ಇರ್ತದೆ. ನಮ್ಮಂತ ನಾವು ಸಣ್ಣ ಹುಡುಗ ಇದ್ದಾಗ ಅದು ಸಾಕು ಪ್ರೀತಿ ಅದು ತೋರಿಸೋದು ನಮ್ಮ ಅದ್ರ ಮ್ಯಾಗ ಭಾಳ ಬಂದು ಕೂಡ ಅಲ್ಲಿಂದ ಹೊರಗಡೆ ಬಂದು ಕೂಡ ಇದು ಕಾಯ್ಕೊಂಡು ಕುಂತಿರ್ತದೆ. ನಾವು ಯಾರು ಮಾಲಕರು ಇರ್ತಾರೆ ಅದೊಂದು ಇದು ಎಲ್ಲರಿಗೂ ಅದರ ಒಬ್ಬಂಟಿ ಇದ್ದಂತೂ ಭಾಳ ಒಳ್ಳೆಯದು. ಒಟ್ಟಾರೆಯಾಗಿ ಶ್ವಾನಗಳ ಸಂತತಿಗಳನ್ನು ಉಳಿಸುವುದು ಹಾಗೂ ವಿವಿಧ ತಳಿಗಳ ಪರಿಚಯಿಸುವುದು ಪ್ರದರ್ಶನ ಉದ್ದೇಶವಾಗಿತ್ತು. ಹಲವಾರು ವಿಶಿಷ್ಟ ರೀತಿಯ ಶ್ವಾನಗಳನ್ನು ಕಂಡು ಬಂದಿದ್ದರಲ್ಲದೆ ಸೆಲ್ಫಿ ಕಿಕ್ಕರಿಸಿಕೊಂಡು ಖುಷಿಪಟ್ಟರು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಗರ್ಖೇಡ ರಸ್ತೆಯಲ್ಲಿರುವ ಬಿಸಿಎಂ ಹಾಸ್ಟೆಲ್ ಅವ್ಯವಸ್ಥೆಯ ವರದಿ ಮಾಡಿದ ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ವಾಹಿನಿಗೆ ಸ್ಪಂದಿಸಿದ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ನೀಡಿ ಸಮಗ್ರ ಸೌಲಭ್ಯ ನೀಡುವ ಭರವಸೆ ನೀಡಿದ್ದಾರೆ. ಕಳೆದೊಂದು ವಾರದ ಹಿಂದೆ ಹಾಳು ಕೊಂಪೆಯಾಗಿರುವ ಸರ್ಕಾರಿ ಹಾಸ್ಟೆಲ್ ಅಧಿಕಾರಿಗಳಿಲ್ಲ, ಶಾಸಕರ ಭಯ, ಶಾಸಕರಿಗಿಲ್ಲ ಪುರುಸೊತ್ತು ಎನ್ನುವ ಸುದ್ದಿಯ ಮೂಲಕ ಅಧಿಕಾರಿಗಳನ್ನು ಎಚ್ಚರಿಸಿದ್ದ ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ವಾಹಿನಿಯ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ನೀಡಿ ಆ ವ್ಯವಸ್ಥೆಯ ಅಗರವಾಗಿರುವ ಹಾಸ್ಟೆಲ್ಗೆ ಸಂಪೂರ್ಣ ಸೌಲಭ್ಯ ನೀಡುವ ಭರವಸೆ ನೀಡಿದ್ದಾರೆ. 1996ರಲ್ಲಿ ನಿರ್ಮಾಣವಾದ ಹಾಸ್ಟೆಲ್ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದ್ದು, ಚಾವಣಿ ನವೀಕರಣವಾಗದೆ ಸದ್ಯಕ್ಕೆ ಶಿಥಿಲಾವಸ್ಥೆ ಕಂಡ ಹಾಸ್ಟೆಲ್ನ ಕಣ್ಣೀರಿನ ಕಥೆ ಇದು ಎಂದು ಎಚ್ಚರಿಸಿದ ನಂತರದಲ್ಲಿ ಆ ವ್ಯವಸ್ಥೆಯಲ್ಲಿ ಕಂಡುಬರುವ ಈ ಹಾಸ್ಟೆಲ್ನ ಅನೇಕ ಕೋಣೆಗಳು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಕೋಣೆಗಳು, ವಾಸವಿರಲಿಕ್ಕೆ ಯೋಗ್ಯವಿರದ ಹಾಗೆ ಇವೆ.
ಎಂದು ವಿದ್ಯಾರ್ಥಿಗಳ ಅಳಲು ತೋಡಿಕೊಳ್ಳುತ್ತಾರೆ ಎಂದು ವರದಿ ಮಾಡಿದ್ದರಿಂದ ಎಚ್ಚೆತ್ತ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯಕುಮಾರ್ ಅಜೂರ್ ಅವರು ವೀಕ್ಷಣೆ ಮಾಡಿ ಅಲ್ಲಿರುವ ವ್ಯವಸ್ಥೆಯನ್ನು ಸಂಬಂಧಪಟ್ಟ ವಾರ್ಡ್ನ ಮತ್ತು ತಾಲೂಕಾ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ವಾರದಲ್ಲಿ ಸ್ವಚ್ಛ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವುದಕ್ಕಾಗಿಯೇ ಅಧಿಕಾರಿಗಳಿಗೆ ತಾಕೀತು ಮಾಡಿದರಲ್ಲದೆ ಎಫ್ಎಂ ವಾಹಿನಿಗೆ ಧನ್ಯವಾದ ಹೇಳಿದರು. ಕಲಬುರಗಿ ಜಿಲ್ಲೆ ಅಫಜಲ್ಪುರ ಪಟ್ಟಣದ ಸ್ಫೂರ್ತಿ ಪಿಯು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನಲ್ಲಿ ಇದೇ ತಿಂಗಳು 20ರಂದು ಸಂಜೆ 4 ಗಂಟೆಗೆ ಜೇವರ್ಗಿ ತಾಲೂಕಿನ ಸೊನ್ನದ ಶ್ರೀ ಡಾ ಶಿವಾನಂದ ಮಹಾಸ್ವಾಮಿಗಳ ಗುರುವಂದನೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಫೂರ್ತಿ ಪಿಯು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನ ಅಧ್ಯಕ್ಷ ಜಿಎಸ್ ಬಾಳಿಕಾಯಿ ಹೇಳಿದರು. ಅಫಜಲ್ಪುರ್ ಪಟ್ಟಣದಲ್ಲಿ ಅವರು ಮಾತನಾಡುತ್ತಾ ತಾಲೂಕಿನ ವಿವಿಧ ಪ್ರೌಢಶಾಲೆಗಳಲ್ಲಿ ನಾನು ವಿಷಯಗಳನ್ನು ಬೋಧನೆ ಮಾಡುತ್ತಿರುವ ಮತ್ತು ವಿದ್ಯಾರ್ಥಿಗಳಿಂದ ಉತ್ತಮ ಮೆಚ್ಚುಗೆ ಪಡೆದು 45 ಶಿಕ್ಷಕರಿಗೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಾಗುವುದು. ಕಾಲೇಜ್ ಪ್ರಾರಂಭವಾದ ಈ 3 ವರ್ಷಗಳಲ್ಲಿ ಸಂಸ್ಥೆ ಸಾಮಾಜಿಕವಾಗಿ 10 ಹಲವಾರು ಸಾಮೂಹಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ಸಂಸ್ಥೆಯ ಪ್ರೇರಣೆಯಾದ ಸ್ವರ್ಣಶ್ರೀ ಗುರುವಂದನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಜಿಎಸ್ ಬಾಳಿಕೈ ಹೇಳಿದರು. ಅಫಜಲ್ಪುರ ತಾಲೂಕಿನ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ ಶರಣಾರ್ಥಿಗಳು. ಇದೇ ಜನವರಿ 20ರಂದು ರವಿವಾರ ಸಾಯಂಕಾಲ 4 ಗಂಟೆಗೆ ಅಫಜಲ್ಪುರದ ಸ್ಫೂರ್ತಿ ಪದವಿ ಪೂರ್ವ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ವತಿಯಿಂದ ಜೇವರ್ಗಿ ತಾಲೂಕಿನ ಸೊನ್ನದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮೀಜಿಯವರ ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಪ್ರತಿ ಪ್ರೌಢಶಾಲೆಯ ಒಬ್ಬ ಆದರ್ಶ ಶಿಕ್ಷಕರನ್ನ ಕೂಡ ಗೌರವಿಸಲ್ಪಡುವ ಕಾರ್ಯಕ್ರಮ ಜರುಗ್ತಾ ಇದೆ. ಜೊತೆಗೆ ರವಿ ಆನೂರ್ ಅವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇದೇ ಜನವರಿ 20ರಂದು ರವಿವಾರ ಸಾಯಂಕಾಲ 4 ಗಂಟೆಗೆ ನಿಮ್ಮೆಲ್ಲರನ್ನು ನಗಿಸಲು ಅಫಜಲ್ಪುರ ನಗರಕ್ಕೆ ಬರ್ತಿದ್ದೇನೆ. ಅಫಜಲ್ಪುರದ ಸ್ಫೂರ್ತಿ ಸೈನ್ಸ್ ಕಾಮರ್ಸ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವ ಸ್ವರ್ಣದ ಶಿವಾನಂದ ಮಹಾಸ್ವಾಮಿಗಳ ಗುರುವಂದನೆ ಹಾಗೂ ತಾಲೂಕಿನ 45 ಜನ ಶಿಕ್ಷಕರ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಕಾಮಿಡಿ ಶೋ ಪ್ರದರ್ಶಿಸಲಿದ್ದೇನೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇಂಡಿ ಪಟ್ಟಣದ ಹೊರಭಾಗದಲ್ಲಿ ಬರುವ ರೈಲ್ವೆ ನಿಲ್ದಾಣದ ಹತ್ತಿರ ಪ್ರಮುಖವಾಗಿ ಬೇಡಿಕೆ ಇರುವ ರೈಲ್ವೆ ರಸ್ತೆ ಬ್ರಿಡ್ಜ್ ಮಾಡಿರುವುದು ಸಂತೋಷ ತಂದಿದೆ ಎಂದರು. ಇಂಡಿಯಲ್ಲಿ ಪತ್ರಿಕಾ ಮಾಧ್ಯಮ ಕಾರ್ಯಾಲಯದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರು ಶ್ರೀ ಕಾಸುಗೌಡ ಬಿರಾದಾರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಇಂಡಿ ರೋಡ್ ರೈಲು ನಿಲ್ದಾಣದಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 108 ಬದಲಿಗೆ ನಿರ್ಮಿಸಲಾದ ರಸ್ತೆ ಸೇತುವೆಯ ಸಮರ್ಪಣೆ ಮಾಡಲಾಗುತ್ತಿದೆ. ಸುಮಾರು 17 ಕೋಟಿ 50 ಲಕ್ಷ ವೆಚ್ಚದ ಕಾಮಗಾರಿ ಮಾಡಿ ಇವತ್ತು ಸಾರ್ವಜನಿಕರ ಬಹುಬೇಡಿಕೆ ಮೇಲೆ ಸೇತುವೆ ದಿನಾಂಕ 17/1/2019ರಂದು ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಅವರಿಂದ ಉದ್ಘಾಟನಾ ನೆರವೇರಲಿದ್ದು ಸದರಿ ಕಾರ್ಯಕ್ರಮದಲ್ಲಿ ಸಚಿವರು, ಶಾಸಕರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಜಿಲ್ಲೆಯ ಮತ್ತು ತಾಲೂಕಿನ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿರುವರು ಎಂದು ಹೇಳಿದರು. ಮಿನಿಸ್ಟರ್ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆ ಒಂದು ಬ್ರಿಡ್ಜಿನ ಓಪನಿಂಗ್ ಇದೇ 17ನೇ ತಾರೀಕು ನಾಳೆ ಬಿಟ್ಟು ನಾಡಿದ್ದು ಇರುವುದರಿಂದ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಜಿಲ್ಲೆಯೊಳಗೆ ಇಂಥವು 4 ಬ್ರಿಡ್ಜ್ಗಳನ್ನು ಪ್ರಾರಂಭವಾಗ್ಯಾವ. ಅದರಲ್ಲಿ ವಿಶೇಷವಾಗಿ ನಮ್ಮ ಇಂಡಿಯಲ್ಲಿ ಈಗಾಗಲೇ ಸಿದ್ಧಗೊಂಡಿದೆ. ಬಹಳ ಹೆಮ್ಮೆಯ ವಿಷಯ. ಪಕ್ಷದಿಂದ ಅವರಿಗೆ ಆದರೂ ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಾಳೆ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದ ಅಭಿಮಾನಿಗಳು, ನಮ್ಮ ಹೆಚ್ಚಿನ ಒಂದು ಸಾರ್ವಜನಿಕರು ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ನಾನು ಕೇಳಿಕೊಂಡು ಬರುವಂಥ ದಿನಮಾನಗಳಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಎಂಸಿ ಮನಗುಳಿಗೆ ಮುತ್ತಿಗೆ, 8 ತಿಂಗಳ ವೇತನಕ್ಕಾಗಿ ಮನವಿ, ಸಿಂಗಿಯಲ್ಲಿ ಘೇರಾವ್. ಜನಮನ ಸೆಳೆದ ಶ್ವಾನ ಪ್ರದರ್ಶನ, ದೇಶ ವಿದೇಶದ ನಾಯಿ ಪ್ರದರ್ಶನ, ಸಂಕ್ರಾಂತಿ ಅಂಗವಾಗಿ ನಡೆಯುತ್ತಿದೆ ಪ್ರದರ್ಶನ. ಬಿಸಿಎಂ ಹಾಸ್ಟೆಲ್ಗೆ ಅಧಿಕಾರಿಗಳ ಭೇಟಿ, ಸಂಪೂರ್ಣ ಸೌಲಭ್ಯ ಕಲ್ಪಿಸುವ ಭರವಸೆ, ಇದು ಎಫ್ಎಂ ನ್ಯೂಸ್ ಇಂಪ್ಯಾಕ್ಟ್.
ಸ್ಫೂರ್ತಿ ಕಾಲೇಜಿನಲ್ಲಿ ಗುರುವಂದನೆ ಇದೇ ಜನವರಿ 20ರಂದು ವಿವಿಧ ಕಾರ್ಯಕ್ರಮ. ಇಂಡಿ ರೈಲು ನಿಲ್ದಾಣದ ಬಳಿ ಫ್ಲೈಓವರ್ ರೆಡಿ 2-3 ವರ್ಷದಲ್ಲಿ ನಿರ್ಮಾಣವಾದ ಮೇಲ್ಸೇತುವೆ ಕಾಸುಗೂಡ ಬಿರಾದಾರ್ ಹೇಳಿಕೆ. ಮತ್ತೆ ಎಫ್ಎಂ ವಾಹಿನಿಯ ಮರುವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.